ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಆಗ್ತದೆ, ವೀಕೆಂಡ್ ವ್ಲಾಗ್. ಬಟ್ ನಾರ್ಮಲ್ ರೊಟೀನ್ ಇರುತ್ತೆ, ನಮ್ಮ ಮನೇಲಿ ನಾವು ಹೇಗಿರ್ತೀವೋ ಆ ರೀತಿ. ಬಟ್ ಶನಿವಾರ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಆಯ್ತು ಅಂಡ್ ಎದ್ದಿದ್ದು ಕೂಡ ಲೇಟು, ಬ್ರೇಕ್ಫಾಸ್ಟ್ ಆಗಿದ್ದು ಕೂಡ ಲೇಟು. ವೀಕೆಂಡ್ ಯೂಶುವಲಿ ಇದೇಳೋದು ಲೇಟ್ ಅಲ್ವಾ, ಪ್ಲಸ್ ನನಗೂ ಹುಷಾರಿಲ್ಲ, ಗೊತ್ತಿಲ್ಲ, ನೆನೆ ತುಪ್ಪ ತಿನ್ಬಿಟ್ಟೆ ರಾತ್ರಿ. ಸೊ ಅದು ಇಲ್ಲಿ ಇದಿರುತ್ತಲ್ಲ ಟಾನ್ಸಸ್ ಗ್ಲ್ಯಾಂಡ್ಸ್, ಅದು ದಪ್ಪ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಗಂಟ್ಲೆಲ್ಲ ನೋವು, ಆ ಪೇನ್ಗೆ ತಲೆ ನೋವಿದೆ ಅಂಡ್ ಬಾಡಿ ಪೇನ್ ಇದೆ, ಲೈಟ್ ಆಗಿ ಜ್ವರ ಬಂದಂಗೆ ಅನಿಸ್ತಿದೆ, ಫೀವರಿಶ್ ಇದೆ. ಸೊ ಹಾಗಾಗಿ ಎದ್ದೇಳಕ್ ಆಗ್ಲಿಲ್ಲ ಬೇಗ. ಅಂಡ್ ಇಶಾನ್ಗೂ ಕೂಡ ಹುಷಾರಿಲ್ಲ, ಅವನ್ಗೂ ಸೇಮ್, ಅವನ್ಗೇನಂದ್ರೆ ನೆಗಡಿ ಆಗಿದೆ, ಸೊ ಕೆಮ್ಲಿದೆ, ಜ್ವರ ಇತ್ತು. ಇವಾಗ ಓಕೆ, ಪರವಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ಅಂಡ್ ಮಾರ್ನಿಂಗ್ ಪೋಹಾ ತಿಂದಿದ್ದಾಯ್ತು. ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು. ಬಟ್ ಲಂಚ್ ಪ್ರಿಪೇರ್ ಮಾಡಕ್ ಸ್ವಲ್ಪ ಇಂಟ್ರೆಸ್ಟೇ ಇಲ್ಲ. ಹೊರಗಡೆ ಏನಾದ್ರು ಆರ್ಡರ್ ಮಾಡೋಣ ಅನ್ಕೊಂಡೆ, ಬಟ್ ಅಗೇನ್ ಗಂಟ್ಲು ನೋವಿರೋದ್ರಿಂದ ಮತ್ತೆ ರಿಸ್ಕ್ ತಗೊಳೋದು ಬೇಡ ಅಂದ್ಬಿಟ್ಟು ನಾನೇ ಮಾಡ್ತಾ ಇದೀನಿ. ಚಪಾತಿ ಮತ್ತೆ ಗೋರಿಕಾಯಿ ಪಲ್ಯ. ಉಪ್ಪಿಟ್ಟು ಮಾಡೋಣ ಅನ್ಕೊಂಡೆ, ಇಷ್ಟೊಂದು ಇಷ್ಟ ಆಗ್ಲಿಲ್ಲ, ಬೇಡ ಅಂತಂದ. ಸೊ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಪಲ್ಯ ಮಾಡ್ತಾ ಇದೀನಿ. ರೈಸ್ ತಿಂದು ಬೋರ್ ಆಗಿದೆ, ನನ್ಗೆ ಇಷ್ಟ ಆಗ್ಲಿಲ್ಲ ರೈಸ್ ಮಾಡೋದಿಕ್ಕೆ. ಸೊ ಬನ್ನೀಗ ಅಡಿಗೆ ಮಾಡ್ಬಿಟ್ಟು ಸ್ವಲ್ಪ ಚಪಾತಿ ಲಟ್ಸ್ಬಿಟ್ಟು ಊಟ ಮಾಡ್ಬಿಡೋಣ. ರಾತ್ರಿ ನೋಡೋದ ಏನಾದ್ರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕುಕ್ಕರ್ ಅಲ್ಲಿ ಮಾಡ್ತಾ ಇದೀನಿ ಪಲ್ಯ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡೆ. ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿದೀನಿ. ಈಗ ಈರುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಪಿಂಕ್ ಕಲರ್ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋರಿಕಾಯಿ ಹಾಕ್ಕೊಳ್ತೀನಿ. ಒಂದು 300 ಗ್ರಾಮ್ ಅಷ್ಟಿತ್ತು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋರಿಕಾಯಿ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಕುಕ್ಕರಲ್ಲಿ ಮಾಡೋದ್ರಿಂದ ಎಣ್ಣೆನೂ ಕಡಿಮೆ ಬೇಕಾಗುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಬೇಕು. ಈಗ ನೆಕ್ಸ್ಟು ಖಾರಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಬೇಳೆ ಸಾರು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಬೇಳೆ ಸಾರು ಇಲ್ಲ ಅಂತಂದರೆ ಧನಿಯಾ ಪುಡಿ ಸ್ವಲ್ಪ, ಅಚ್ಕಾರದ ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಬೇಳೆ ಸಾರು ಪೌಡ್ರ್ ಹಾಕಾದ್ಮೇಲೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. 1 ವಿಷಲ್ ತೊಗೊಳ್ತೀನಿ. ಸೊ ನೋಡಿ, 1 ವಿಷಲ್ ತೊಗೊಂಡಾಗಿದೆ. ನಾನು ಸಾಂಬಾರು ಪೌಡ್ರನ್ನ ಮಿಕ್ಸ್ ಮಾಡಿರಲಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಮಿಕ್ಸ್ ಮಾಡಿಬಿಟ್ರೆ ಅದು ತಳ ಹಿಡ್ಕೊಂಬಿಡುತ್ತೆ. ಹಾಗಾಗಿ 1 ವಿಷಲ್ ಬಂದಾದಮೇಲೆ ಕೊನೆಯಲ್ಲಿ ಅದು ಸಾಂಬಾರು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಈಗ ಪಲ್ಯ ರೆಡಿ ಆಗಿದೆ ಅಂಡ್ ಚಪಾತಿ ಕೂಡ ರೆಡಿ ಆಗಿದೆ. ಇಶಾನ್ಗೆ ಊಟ ಹಾಕೊಡ್ಬೇಕು. ಇಶಾನ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬ ಥ್ರೋಟ್ ಪೇನ್ ಇದೆ, ಫುಲ್ ಜ್ವರ ಬಂದ್ಬಿಟ್ಟಿತ್ತು. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಬಾಡಿ ಪೇನ್ ಶುರುವಾಗಿತ್ತು. ಮಲ್ಕೊಂಡೆ ಸ್ವಲ್ಪ ಹೊತ್ತು. ಈವ್ನಿಂಗ್ ಅಷ್ಟರಲ್ಲಿ ನನಗೆ ಸಖತ್ ಫೀವರ್ ಇತ್ತು. ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ ಸ್ವಲ್ಪ ಓಕೆ ಅನ್ನಿಸ್ತು, ಬಟ್ ಬಾಡಿ ಪೇನ್ ಏನು ಕಡಿಮೆ ಆಗಲ್ಲ. ಅದರೊಳಗೆ ಇದಿದೆಯಲ್ಲ ಗ್ಲ್ಯಾಂಡ್ಸ್, ಓ ಮೈ ಗಾಡ್, ತುಂಬ ನೋವ್ತಾ ಇದೆ. ಹಿಂಗೆ ನೋಡಿ, ಹಿಂಗೆ ಅನ್ನೋಕ್ಕಾಗಲ್ಲ, ಸಖತ್ ಪೇಯ್ನ್ ಕೊಡುತ್ತೆ. ಮತ್ತು ಇಲ್ಲಿ ಹೆಡ್ಡೇಕು, ಏನು ಬೇಕಾದರೂ ತೊಡ್ಕೊತೀನಿ. ಈ ಹೆಡ್ಡೇಕ್ ಬಂದ್ರೆ ಅಂತೂ ತಡಿಯೋಕ್ಕಾಗಲ್ಲಪ್ಪ. ಹಂಗೆ ಅನ್ನೋದಷ್ಟೇ, ಬಾಡಿ ಪೇಯ್ನೂ ತಡಿಯೋಕ್ಕಾಗಲಿಲ್ಲ ನಿನ್ನೆ ನನಗೆ. ಹೆಡ್ಡೇಕ್ ಒಂದೇ ಅಲ್ಲ. ಆ್ಯಂಡ್ ನೈಟೆಲ್ಲ ಫುಲ್ ಮಲಗಿದ್ದೆ ಆಯಿತು, ಏನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಈಗ ಬೆಳಗ್ಗೆ ಎದ್ದಿದ್ದು ಲೇಟು. ಆಂಟಿ ಬಂದು ಮನೆಯೆಲ್ಲ ಆಗಲೇ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು. ಟೈಮ್ ಬಂದ್ಬಿಟ್ಟು 10:15 ಆಗ್ತಾ ಬಂತು. ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಈಗ ಅವ್ರು ಹೋದ್ರಲ್ಲ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಮತ್ತು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ ಇಶಾನ್ಗೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಎಷ್ಟು ಒಂಥರ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಗಂಟ್ಲಿಗೆ. ಆ್ಯಂಡ್ ರಾತ್ರಿ ಏನೋ ಮಾಡಿದೆ ಅನಿಸುತ್ತೆ, ಮರ್ತೋಗಿದೆ. ಪಲ್ಯ ಐತಲ್ಲ, ಅದಕ್ಕೆ ಒಂದು ಚಪಾತಿ ಹಾಕ್ಕೊಟ್ಟೆ. ನಾನು ಬ್ರೆಡ್ ಮತ್ತು ಕಾಫಿ ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡಿದ್ದು.
ಈಗ ಉಪ್ಪಿಟ್ಟು ತಿಂತಾ ಇದ್ದೀನಿ. ಆ್ಯಕ್ಚುಲಿ ಯಾರು ಗಂಜಿ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮಗೆ ನಾವೇ ಹುಷಾರು ತಪ್ಪಿದಾಗ ಎಲ್ಲ ಥರನೂ ಮಾಡ್ಕೊಳಕ್ಕಾಗಲ್ಲ. ಏನಿದೆಯೋ ಅದನ್ನೇ ತಿನ್ಕೊಂಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀವಲ್ಲ. ಹಾಗಾಗಿ ಉಪ್ಪಿಟ್ಟು ತಿಂತಾ ಇದ್ದೀನಿ. ಇಶಾನು ಕುತ್ಕೊಂಡು ಅಲ್ಲಿ ತಿಂತಾ ಇದ್ದಾನೆ. ಬಂದಿದೆ ಇದ್ಯಾಕೆ ತಗೊಂಡು ಬಂದೆ? ಇದು ಪ್ಯಾನ್ ಕಾರ್ಡು. ಆ್ಯಕ್ಚುಲಿ ನನ್ನ ಹತ್ರ ಪ್ಯಾನ್ ಕಾರ್ಡೇ ಇರಲಿಲ್ಲ ಇಷ್ಟು ವರ್ಷ ಆದ್ರೂ. ಇವಾಗ ಪ್ಯಾನ್ ಕಾರ್ಡ್ ಮಾಡಿಸಿದ್ದೀನಿ. ಪ್ಯಾನ್ ಕಾರ್ಡ್ ಅಂದ್ರೆ ಏನು? ಪ್ಯಾನ್ ಕಾರ್ಡ್ ಅಂದರೆ IT ರಿಟರ್ನ್ಗೆ, ಮತ್ತು ಯಾವ್ದಾರು ನಾನೊಂದು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತಂದರೆ, ಅಥವಾ ನಂದು ಎಷ್ಟೋ ಒನ್ ಇಯರ್ಗೆ 2,50,000 ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂದರೆ ಇದು ಬೇಕು ಪ್ಯಾನ್ ಕಾರ್ಡ್. ಸರ್ ನೀವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಕ್ಕ? ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ, ನಂಗೆ ಗೊತ್ತಿದೆ. ಯಾರು ಹೇಳಿದ್ದು ಯೂಟ್ಯೂಬಲ್ಲಿ ದುಡ್ಡು ತಗೊಳ್ಳೋದಿಕ್ಕೆ ಪ್ಯಾನ್ ಕಾರ್ಡ್ ಬೇಕು ಅಂತ? ಓ ಮೈ ಗಾಡ್, ಕರ್ಮ ಇಲ್ಲ. ಏನೇನೋ ಹೇಳ್ತಾನೆ. ಹೇಳಬೇಕು ಅಂದರೆ ನನಗೆ ಇದುವರೆಗೂ ಯೂಟ್ಯೂಬಲ್ಲಿ ದುಡ್ಡೇ ಬಂದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಶಾನ್ ಬಾಯ್ಲಿ ಈ ರೀತಿ ಕೇಳಿದ್ದು. ನನ್ಗೆ ಯಾಕೆ ಪ್ಯಾನ್ ಕಾರ್ಡ್ ಇಷ್ಟು ವರ್ಷ ಆಗ್ತಿರ್ಲಿಲ್ಲ ಅಂದರೆ, ಹಂಸ MR ಅಂತ ಇದೆಯಲ್ಲ, MR ಅಂತಂದರೆ ಇನ್ಶಿಲು ನಮ್ಮ ಸೌತ್ ಸೈಡು ನಡೆಯುತ್ತೆ. ಬಟ್ ಇಲ್ಲಿ ಅದು ನಡೆಯಲ್ಲ. ಸರ್ ನೇಮ್ ಕೇಳ್ತಾರೆ, ಇಲ್ಲಾಂದರೆ ಹಸ್ಬೆಂಡ್ ನೇಮ್ ಕೊಡಬೇಕು. ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಆನ್ಲೈನಲ್ಲೇ ಒಂದು 3 ಸಲ ರಿಜೆಕ್ಟ್ ಆಯಿತು. ಇಲ್ಲಿ ಪ್ಯಾನ್ ಕಾರ್ಡ್ ಮಾಡಿಸ್ಕೊಡ್ತಾರಲ್ಲ ಅವ್ರ ಹತ್ರನೂ 1-2 ಸಲ ರಿಜೆಕ್ಟ್ ಆಯಿತು. ಅವರು ಎಷ್ಟೋ 500 rupees ಅಂತ ಹೇಳಿದರು. ಆಮೇಲೆ ಕೊನೆಗೆ ಫಾರ್ಮ್ಗೆ ಒಂದು 50 ರೂಪಾಯಿ ಇಟ್ಕೊಂಡು ವಾಪಸ್ ಕೊಟ್ಟರು. ಅಬ್ಬಾ. ಸೊ ಫೈನಲಿ ಈ ಸಲ ಊರಿಗೆ ಹೋಗಿದ್ವಲ್ಲ, ಅಲ್ಲೇ ಪ್ಯಾನ್ ಕಾರ್ಡ್ ಮಾಡಿಸ್ಬಿಟ್ಟು ಬಂದ್ವಿ. ಸಿಕ್ಕಿದೆ. ಎಲ್ಲರ ಹತ್ರನೂ ಪ್ಯಾನ್ ಕಾರ್ಡ್ ಇತ್ತು, ನನ್ನ ಹತ್ರನೇ ಇಲ್ಲ. ನಾನೊಬ್ಳೆ ಅನ್ಸುತ್ತೆ ಇಷ್ಟು ಲೇಟಾಗಿ ಪ್ಯಾನ್ ಕಾರ್ಡ್ ಮಾಡಿಸ್ಕೊತಾ ಇರೋದು. ಇದಕ್ಕೂ ಕಂಗ್ರ್ಯಾಚುಲೇಷನ್ ಹೇಳ್ತಾರ. ಬಟ್ ಇಶಾನ್ ಕೇಳಿದ್ ನೋಡಿ ನನಗೆ ಶಾಕ್ ಆಗ್ತದೆ. ಪ್ಯಾನ್ ಕಾರ್ಡ್ ಏನದು ಯೂಟ್ಯೂಬಲ್ಲಿ ದುಡ್ಡು ತಗೊಳೋದಿಕ್ಕೆ ಅಂತ. ಕರ್ಮ. ಸರಿ, ಉಪ್ಪಿಟ್ಟಿಂದ ಅಯ್ಯೋ ಮೂಗಲ್ಲೇ ಮಾತಾಡ್ತೀಯ ಇಶಾನ್. ಹೋಗಿ ನೋಸ್ ಕ್ಲೀನ್ ಮಾಡಪ್ಪ. ಮಧ್ಯಾಹ್ನ ಆಗಿದೆ, ಅಡುಗೆ ಕೂಡ ರೆಡಿ ಮಾಡಿದೆ. ಆ್ಯಂಡ್ ಸ್ನಾನ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಗಂಟ್ಲು ನೋವು ಸ್ವಲ್ಪ ಹಾಗೆ ಇದೆ. ಟ್ಯಾಬ್ಲೆಟ್ಸ್ ಕೂಡ ತಗೊಂಡಿದ್ದಾಯ್ತು. ಇವಾಗ ಅರುಣ್ ಗೋವಾಗೆ ಹೋಗಿದ್ದು ಸೂಟ್ ಕೇಸ್ನೆಲ್ಲ ಕ್ಲೀನ್ ಮಾಡ್ತಾ ಇದೆ. ತುಂಬಾ ಗಿಫ್ಟ್ಸ್ಗಳು ಬಂದಿದೆ ಈ ಸಲ. ಎಸ್ಪೆಷಲಿ ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಬ್ಯಾಕ್ ಪ್ಯಾಕ್, ಟೂರಿಸ್ಟ್ ಬ್ಯಾಕ್ ಪ್ಯಾಕ್. ಸೊ ಎಲ್ಲರೂ ಹೊರಗಡೆ ಹೋಗೋದು ಕ್ಯಾರಿ ಮಾಡ್ಬೋದು. ವಾಟರ್ ಪ್ರೂಫ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಶಾನ್ಗೆ ಯೂಸ್ ಆಗುತ್ತೆ ಟ್ಯೂಷನ್ಗೆ ಹೋಗೋಕ್ಕೆ, ಇಲ್ಲಾಂದರೆ ಸ್ವಿಮ್ಮಿಂಗ್ ಕ್ಲಾಸ್ಗೆಲ್ಲ ಯೂಸ್ ಆಗುತ್ತೆ. ಕಲರ್ ಕೂಡ ಚೆನ್ನಾಗಿದೆ. ಸೊ ಇದೊಂದಿದೆ. ಆ್ಯಂಡ್ ದೆನ್ ಮೇಯ್ನಾಗಿ ತುಂಬ ಚೆನ್ನಾಗಿರೋದು ಅಂದರೆ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಬಾಕ್ಸು. ಸೊ ಇದ್ರೊಳಗೆ ಏನಿದೆಯಪ್ಪ ಅಂತ ತೆಗೆದು ನೋಡಿದ್ರೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಗೋವಾದಲ್ಲಿ ತುಂಬ ಡ್ರೈ ಫ್ರೂಟ್ಸ್ ಸೇಲಿಂಗ್ ಇರುತ್ತೆ. ಸೊ ಇದೊಂದು ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿರೋದು, ಫ್ರೀ. ಇದರಲ್ಲಿ ಏನೇನಿದೆ ಗೊತ್ತಾ? ಖರ್ಜೂರ ಇದೆ, ಪಿಸ್ತಾ, ದ್ರಾಕ್ಷಿ, ಆಮೇಲೆ ಗೋಡಂಬಿ, ಬಾದಾಮಿ, ಎಲ್ಲ ಸ್ವಲ್ಪನೇ ಇರೋದು. ಬಟ್ ಪ್ಯಾಕೇಜಿಂಗ್ ಚೆನ್ನಾಗಿದೆ. ಇದು ಖಾಲಿ ಆದ್ಮೇಲೆ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ಗೆ ಚೆನ್ನಾಗಿರುತ್ತೆ. ಬಾಕ್ಸು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇಯರಿಂಗ್ಸು ಒಂದ್ ಕಡೆ, ಚೈನ್ ಇದ್ರೆ ಅದೊಂದ್ ಕಡೆ, ನೆಕ್ ಪೀಸ್ ಒಂದ್ ಕಡೆ ಅಂತ. ಸೊ ಅದೊಂದು ಆಯ್ತು. ಅಂಡ್ ಕಲರ್ ಚೆನ್ನಾಗಿದೆ ಇದು ಬಾಕ್ಸ್ದು ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಗೊತ್ತಾ, ಬರೀ ವೈನ್ ಬಾಟ್ಲ್ಗಳೇ ಇದೆ. ಇದೊಂದು ವೈನ್ ಬಾಟ್ಲು, ಇದು ಕೂಡ ತಂದಿದ್ದಾರೆ. ಇದು ಚೆನ್ನಾಗಿದೆ ಬಾಟ್ಲು. ಶೇಪ್ ನೋಡಿ ಯಾವ ರೀತಿ ಇದೆ. ರೆಡ್ ವೈನ್, ರೂಬಿ ವೈನ್ ಅಂತ ಇದು. ಸೊ ಅಲ್ಲಿ ಡ್ರಿಂಕ್ಸ್ ಕೂಡ ಕಡಿಮೆ ಸಿಗುತ್ತೆ ಗೋವಾದಲ್ಲಿ, ಹಾಗಾಗಿ ತಗೊಂಡ್ ಬಂದಿದ್ದಾರೆ ವೈನು. ನೆಕ್ಸ್ಟ್ ಬಂತು ಅವ್ರ ಆಫೀಸಲ್ಲಿ ಇದಿರುತ್ತೆ, ಏನದು ಕ್ರಿಸ್ಮಸ್ ಟೈಮಲ್ಲಿ
ಗಿಫ್ಟ್ಸ್ಗಳನ್ನ ಕೊಡಬೇಕು. ಅಂದರೆ ಈಗ ಅವರು ಯಾರ್ದಾರು ಒಂದು 2-3 ಜನಕ್ಕೆ ಕೊಡಬೇಕು. ಪ್ರತಿಯೊಬ್ಬರು ಈ ಗೇಮ್ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವಾಗ ವೈನ್ ಬಾಟ್ಲನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಅಂತ ತಗೊಂಡು ಬಂದಿರೋದು ಬಾಟಲ್ಗಳನ್ನ. ಇದೊಂದೇ ಅಲ್ಲ, ಇದೊಂದು ಕೂಡ ತಂದಿದ್ದಾರೆ. ಇದು ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಇದು ನಾನು ಟೇಸ್ಟ್ ಮಾಡಿದ್ದೀನಿ. ಇದನ್ನ ಯಾವಾಗಲೂ ಒಂದು 2 years ಬ್ಯಾಕ್ ನಾನು ಟೇಸ್ಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಬಟ್ ಹಂಗೆ ಕುಡ್ದಿರ್ಲಿಲ್ಲ ನಾನು. ಇದಕ್ಕೆ ಇದು ಗ್ರೇಪ್ ಜ್ಯೂಸ್ ಬರುತ್ತಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದೆ ನಾನು ಅವಾಗ. ಸೊ ನಂಗೆ ಅವಾಗ ಕುಡ್ದಿದ್ದು. ಅಂಡ್ ಇನ್ನೊಂದು ಬಾಟ್ಲ್ ಇದೆ. ಇದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋದಂತೆ. ಅವರು ಸ್ಟೇ ಆಗಿದ್ರಲ್ಲ ಹೋಟೆಲಲ್ಲಿ, ಅಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋವಂಥದ್ದು. ಮೇ ಬಿ ಇದೇನು ಅಂತ ಚೆನ್ನಾಗಿರಲ್ವೋ ಏನೋ. ಕಾಂಪ್ಲಿಮೆಂಟ್ರಿ ಅಂದರೆ ಮನೇಲಿ ಮಾಡ್ದಂಗೆ ಇರುತ್ತೆ ಅನ್ಸುತ್ತೆ. ಇದನ್ನ ಟ್ರೈ ಮಾಡಬೇಕು. ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಡೈರಿ ಅಷ್ಟೇ. ಹೆಂಗಿದ್ರು ಬರ್ತಿದೆಯಲ್ಲ 2023, ಅದಕ್ಕೊಂದು ಡೈರಿ ಕೊಟ್ಟಿದ್ದಾರೆ. ಇದಿಷ್ಟು ಐಟಮ್ಸ್ ಅವ್ರಿಗೆ ಗಿಫ್ಟ್ ಆಗಿ ಬಂದಿರೋದು. ಕೆಲವೊಂದು ಅವ್ರು ದುಡ್ಡು ಕೊಟ್ಟು ತಂದಿದ್ದಾರೆ. ಅಂದರೆ ಮೀನ್ಸ್ 2 ವೈನ್ ಬಾಟ್ಲು ದುಡ್ಡು ಕೊಟ್ಟು ತೊಗೊಂಡಿರೋದು, ಮಿಕ್ಕಿದೆಲ್ಲ ಗಿಫ್ಟ್ ಆಗಿ ಬಂದಿರೋದು. ಇದಿಷ್ಟು ಗೋವಾದಿಂದ ತಗೊಂಡು ಬಂದಿದ್ದಾರೆ. ನಮಗೆ ಚೆನ್ನಾಗಿ ಯೂಸ್ ಆಗೋದು ಅಂದರೆ ಏನಪ್ಪ ಅಂದರೆ ಡ್ರೈ ಫ್ರೂಟ್ಸು. ಆಮೇಲೆ ಈ ಬಾಟ್ಲ್ ಟ್ರೈ ಮಾಡ್ತೀನಿ, ಯಾಕೆಂದರೆ ಇದು ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿರೋದಲ್ವಾ. ಇದನ್ನ ಕುಡಿದು ನೋಡೋಣ. ನ್ಯೂ ಇಯರ್ ದಿನ ಇದನ್ನ ಓಪನ್ ಮಾಡ್ತೀನಿ, ಟೇಸ್ಟ್ ಮಾಡಿ ನೋಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು. ಇದೆರಡು ಚೆನ್ನಾಗಿ ಯೂಸ್ ಆಗುತ್ತೆ. ಇವತ್ತೇ ಹೋಗ್ತೀವ ಇಶಾನ್? ಸೊ ಇಶಾನ್ದು ಸನ್ಸ್ಕ್ರೀನ್ ಹಾಕೊಂಡು, ಮಾಯ್ಶ್ಚರೈಸರ್ ಹಾಕೊಂಡು, ಫೇಸ್ ಕ್ರೀಮ್ ಹಾಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಇವತ್ತು ಸಾಯಂಕಾಲ ಆಗ್ಬಿಡುತ್ತೆ. ಈಗ ನಾನು ಹ್ಯಾಂಡ್ಸ್ಗೆ ಹಾಕ್ತೀಯಲ್ಲೋ? ಓ, ಲೆಗ್ಗೆ ಬೇರೆನಾ? ಸೊ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು 2:24 ಆಗಿದೆ. ಸೊ ಊಟ ಆಯಿತು. ಅರುಣ್ ಹೇಗಿದ್ರು ಗೋವಾದಿಂದ ಬಂದಿದ್ದಾಳ, ಸೊ ಬೇಗನೆ ಅಡುಗೆ ಮಾಡಿದ್ದೆ. ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಾಯಿತು. ಹೊರಗಡೆ ಹೋಗೋಣ ಅಂತ ಅರುಣ್ ಸ್ವಲ್ಪ ಕ್ಲೋತ್ಸ್ ತೊಗೊಳ್ಬೇಕಂತೆ. ಆಫೀಸ್ ವೇರು ಮತ್ತು ಜಸ್ಟ್ ಕ್ಯಾಶುವಲ್ ವೇರ್ಸು ತೊಗೊಳ್ಬೇಕು ಅಂತ ಹೇಳ್ತಾರೆ. ಯೂಶ್ವಲಿ ನಾವು ಹೋಗೋದು ಎಲ್ಲಿ ರೈಮಂಡ್ ಶಾಪ್ಗೆ ಹೋಗ್ತೀವಿ. ಇವತ್ತು ಅಲ್ಲಿಗೆ ಹೋಗೋಣ ಅಂತ ಸೊ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಶಾನ್ ಅಂತ ಇನ್ನೂ ರೆಡಿಯಾಗಿ ಮುಗಿಸ್ಲಿಲ್ಲ. ಇಶು ಈಗ ಬರ್ತೀಯ ಇಲ್ವಾ? ನಾ ಹೊರಡ್ತೀನಿ. ಜೊತೆಗೆ ಏನು ಅಂತಂದರೆ ನಾನು ಸೀರೆಗೆ ಫಾಲ್ಸ್ ಹಾಕ್ಸ್ಕೊಳ್ಬೇಕು, ಹಾಗೆ ಸಿಲ್ಕ್ ಥ್ರೆಡ್ ತೊಗೊಂಡು ಬರಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ತೊಗೊಂಡಿದ್ನಲ್ಲ, ಅದು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಫಾಲ್ಸ್ ಹಾಕ್ಸಿ ಮತ್ತು ಸಿಲ್ಕ್ ಥ್ರೆಡ್ ತಂದರೆ ಸ್ವಲ್ಪ ಕುಚ್ಚೆಲ್ಲ ಕಟ್ಕೊಂಡ್ರೆ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ಕೊಳ್ಬೋದು ಅಂತ ಅದೊಂದು ಪ್ಲ್ಯಾನ್ ಇದೆ. ಸೊ ಈಗ ಮನೆಯಿಂದ ರೈಮಂಡ್ ಶಾಪ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ 1/2 hour ಆಗುತ್ತೆ. ಅಲ್ಲೇ ಯಾವುದಾದ್ರೂ ಒಂದು ಅಂಗಡೀಲಿ ಥ್ರೆಡ್ ಎಲ್ಲ ಸಿಗುತ್ತೆ, ತೊಗೊಳ್ಳೋಣ ಅಂತ. ಸೊ ಅರುಣ್ ರೆಡಿಯಾಗಿ ಕೂತಿದ್ದಾರೆ ನೋಡಿ. ಅವರಂತೂ ಫಟಾಫಟ್ ಅಂತ ರೆಡಿ ಆಗಿಬಿಡ್ತಾರೆ. ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಹಾಕೊಳ್ಳೋಕೆ ಎಷ್ಟೊತ್ತು ಬೇಕು. ಇಶಾನ್ ನೋಡಿ, ಅವನದು ಕೂಡ ಎಲ್ಲ ಇಲ್ಲಿ ಸ್ಟಡೀಸ್ ಮುಗ್ದಿದೆ. ಬೆಳಗ್ಗೆನೆ ಒಂದು ಚಾಪ್ಟರ್ ಮುಗಿಸ್ಕೊಂಡ. ದ ಹಿಮಾಲಯಾಸ್ ಅಂತೇನೋ ಬರೆದಿದ್ದಾನೆ. ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಸಣ್ಣಗೆ ಬರ್ಬಿಟ್ಟಿದ್ದಾನೆ. ಸೊ ನಂದು ರೆಡಿ ಆಯಿತು, ಅರುಣಂದು ರೆಡಿ ಆಯಿತು. ನನ್ನ ಮಗ ಮಾತ್ರ ಇನ್ನೂ ರೆಡಿ ಆಗೇ ಇಲ್ಲ. ಅದು ಏನಾರು ಮೇಕಪ್ ಮಾಡ್ಕೋತಾ ಇದ್ದೇನೋ ಗೊತ್ತಿಲ್ಲ. ಇಲ್ಲೇ 2:15 ಆಗ್ತಾ ಬಂತು. ಇನ್ನು ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ರಾತ್ರಿ ಆಗುತ್ತೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಇಶಾನ್ ಇನ್ನು 5 minutes ಕೊಡ್ತೀನಿ, ನೀವು ಬಂದಿಲ್ಲ ಅಂದರೆ ಡೆಫಿನೆಟ್ ಆಗಿ. ಇಲ್ಲ ನಮ್ಮದು ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ನಾವಿಬ್ಬರೇ ಹೋಗ್ತೀವಿ. ಓಕೆ ಬಾಯ್ ಹೇಳ್ತಿದ್ದಾನೆ. ನಾವು ಬಿಟ್ಟು ಹೋಗೋದೆ. ಅರುಣ್ ಬಿಟ್ಟು ಹೋಗೋಣ ನಡೀರಿ, ಬಾಯ್ ಹೇಳ್ತಿದ್ದಾನೆ. ಏನು ರೂಮಿಂದ ಆಚೆ ಬರ್ತಾನೆ ಇಲ್ಲ ಅವನು. ಇಶಾನ್ ಬಾಯ್. ಈ ಪ್ಯಾಂಟ್ ಏನಕ್ಕೆ? ಆಲ್ಟ್ರೇಷನ್ಗ. ಸೊ ನಂದೊಂದು ಸೀರೆ ಆ್ಯಂಡ್ ಅರುಣ್ ಒಂದು ಪ್ಯಾಂಟ್ ಬೇರೆ ತಗೋತಾ ಇದ್ದಾರೆ ಆಲ್ಟ್ರೇಷನ್ಗೆ. ಸೊ ಈಗ ನಾವು ಹೇಳಿದ ಕಡೆ ಆಲ್ಮೋಸ್ಟ್ ಬಂದಿದ್ದೀವಿ. ಮನೆಯಿಂದ ಇಲ್ಲಿ ತನಕ ಏನು ಮಾಡ್ತಿದ್ವಿ ಅಂದರೆ ಇಶಾನ್ ಸ್ಟಡೀಸ್ ನಡೀತಾ ಇತ್ತು. ಸೊ ಹೊರಗಡೆಗೆ ಬಂದ್ರೂ ಈ ಬುಕ್ಸ್ ಎಲ್ಲ ತೊಗೊಂಡು ಬರೋದು ಇದ್ದೇ ಇರುತ್ತೆ. ಏಕೆಂದರೆ ಎಲ್ಲೇ ನಾವು ಹೋಗ್ಬೇಕು ಅಂದ್ರೂ ಮ್ಯಾಕ್ಸಿಮಮ್ 1/2 hour ಮೇಲೆ ಆಗುತ್ತೆ. ಸೊ ಆ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಬುಕ್ಸ್ ತೊಗೊಂಡು ಬರ್ತೀವಿ. ಸೊ ಇಶಾನ್ ಕ್ವಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡ್ತಾನೆ. ಈಗ ಅವನಿಗೂ ಕೂಡ ಕ್ವಶನ್ಸ್ ಎಲ್ಲ ಕೇಳಾಗಿದೆ. ಸೈನ್ಸ್ ಮಾಡ್ತಾ ಇದೀವಿ. ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂತ ಚಾಪ್ಟರ್ ನೇಮು. ಸೊ ಅರುಣ್ಗೂ ಒಂದಷ್ಟು ಮನೇಲಿ ಮಾಡಿಕೊಟ್ಟಿದ್ರು. ಅದರದ್ದು ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ಒಟ್ನಲ್ಲಿ ನಾನು ಎಲ್ಲೋದ್ರೂ ಫ್ರೀಯಾಗಿ ಕೂರಕ್ಕಂತೂ ಅರುಣ್ ಬಿಡಲ್ಲ.
ನೋಡು ಈ ಥರ ಬುಕ್ಸ್ ಎಲ್ಲ ತೊಗೊಂಡು ಬರ್ತಾರೆ, ಕ್ವಶನ್ಸ್ ಕೇಳು ನೀನು ಆನ್ಸರ್ ಮಾಡ್ತಾನೆ ಇಲ್ವಾ ನೋಡೋಣ ಅಂತ. ಸೊ ಆಯಿತು, ಈಗ ನಾವು ಇಲ್ಲಿಗೆ ಬರ್ಬೇಕು, ಅಲ್ಲಿಗೆ ಬಂದಿದ್ದೀವಿ. ಇದೇ ನೋಡಿ ರೈಮಂಡ್ ಶಾಪ್ದು ಇದು ಫಸ್ಟ್ ಔಟ್ಲೆಟ್. ಫ್ಯಾಕ್ಟ್ರಿಯಿಂದ ಏನದು ಕ್ಲೋತ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದು ಇಮಿಡಿಯೇಟ್ ಆಗಿ ಈ ಔಟ್ಲೆಟ್ಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದನ್ನ ಮಾಡಿದ್ದಾರೆ. ಇದು ರೇಮಂಡ್ಸ್ ಅವ್ರ ಜಾಗ. ದಿಸ್ ಇಸ್ ದೇರ್ ಹೆಡ್ ಆಫೀಸ್ ಔಟ್ಲೆಟ್. ಇದು ಅದನ್ನೇ ಹೇಳಿದ್ದು ನಾನು, ಅಂದ್ರೆ ನಂಗೆ ಗೊತ್ತಿರೋ ರೀತಿ ಹೇಳಿದೆ ನಾನು. ಇಲ್ಲಿ ನೋಡಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಬರ್ದಿದೆ ನೋಡಿ. ಸೊ ಇದೆಲ್ಲ ರೈಮಂಡ್ಸ್ ಅವ್ರದ್ದೇ ಪ್ರಾಪರ್ಟಿ. ಶಾಪಿಂಗ್ ಎಲ್ಲ ಮುಗೀತು. ಅರುಣ್ 2 ಶರ್ಟ್ ತೊಗೊಂಡಿದ್ದಾರೆ. ಅದು ಬ್ಲೂ ಬೇಸ್ಡ್ ಶರ್ಟ್, ಫಾರ್ಮರ್ಸ್ ಶರ್ಟ್, ಆಫೀಸಿಗೆ ಬೇಕಂತೆ. ಸೊ ಇನ್ಮೇಲೆ ಅಲ್ಲಿ ಇಲ್ಲಿ ಅಂತ ಮೀಟಿಂಗ್ ಹೋಗ್ತಾ ಇರ್ತಾರೆ, ಹಾಗಾಗಿ ಶರ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಶರ್ಟ್ ನೋಡೋಣ ಅಂತ ಬಂದಿದ್ವಿ. ಬಟ್ ಏನದು ಅನ್ಫಾರ್ಚುನೇಟ್ಲಿ ಅರುಣ್ಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಏನೋ ರೀಸನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಲಿಮ್ ಫಿಟ್ ಇದೆ ಮತ್ತು ಕಂಟೆಂಪ್ರವರಿ ಸ್ಟೈಲ್ ಅಂತ ಬರೆದಿದೆ. ಸೊ ಅವ್ರಿಗೆ ಆ ಥರ ಬೇಡವಂತೆ, ರೆಗ್ಯುಲರೇ ಬೇಕು. ಬಟ್ ರೆಗ್ಯುಲರಲ್ಲಿ ಇದ್ದಿದ್ದಷ್ಟು ಕಲರಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ. ಯಾಕೋ ಎರಡೂ ಬ್ಲೂನೇ ಇಷ್ಟಪಟ್ಟು ತೊಗೊಂಡಿದ್ದಾರೆ. ಆ್ಯಂಡ್ ನಾನು ಜಸ್ಟ್ 1 ಟಾಪ್ ತೊಗೊಂಡೆ, ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ಶಾಪಿಂಗ್ ಮುಗೀತು ರೈಮಂಡ್ ಶೋರೂಮಲ್ಲಿ. ನೆಕ್ಸ್ಟ್ ಈಗ ಏನು ಅಂತಂದರೆ, ಇಶಾನ್ ತುಂಬ ಟಯರ್ಡ್ ಆಗಿದ್ದಾನೆ. ಸೊ ನಾನು ಕೂಡ ಎಲ್ಲಾದರೂ ಕೇನ್ ಜ್ಯೂಸ್ ಸಿಕ್ಕಿದ್ರೆ ಕುಡಿಯೋಣ ಅಂತ. ಅದು ಬಿಟ್ಟರೆ ಬೇರೆ ಏನು ತೊಗೊಳಕ್ಕೆ ಇಷ್ಟ ಆಗ್ತಿಲ್ಲ. ಇಲ್ಲ ಅಂದರೆ ಟೀ, ಹೊರಗಡೆ ಬಂದರೆ ನಾವು ಯೂಶ್ವಲಿ ಟೀ ತೊಗೋತೀವಿ, ಮನೇಲಿ ನಾವು ಟೀ ಮಾಡೋದಲ್ಲ. ಹಾಗಾಗಿ ನೋಡೋಣ, ಅದು ಜ್ಯೂಸ್ ಸಿಕ್ಕಿದ್ರೆ ಜ್ಯೂಸು, ಇಲ್ಲ ಟೀ ಸಿಕ್ಕಿದ್ರೆ ಟೀ. ಸೊ ಎರಡರೊಂದು ಕುಡಿದ್ಬಿಟ್ಟು ನನ್ನ ಸ್ಯಾರಿಗೆ ಫಾಲ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಕೊಟ್ಬಿಟ್ಟು ಹಾಗೆ ಸಿಲ್ಕ್ ಥ್ರೆಡ್ ತೊಗೊಂಡು ಮನೆ ಕಡೆ ಹೊರಡೋದು. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾನೊಂದು ವಿಂಟರ್ ವೇರ್ ಟಾಪ್ ಇಷ್ಟಪಟ್ಟು ತೊಗೊಂಡೆ. ಅದನ್ನು ಟ್ರಯಲ್ ಮಾಡೋಣ ಅಂತ ನಾನು ಟ್ರಯಲ್ ರೂಮಿಗೆ ಬಂದಿದ್ದೀನಿ. ಕರೆಂಟ್ಲಿ ನಾನು ಹಾಕಿರುವಂಥ ಔಟ್ಫಿಟ್ ಬಂದುಬಿಟ್ಟು ವ್ಯಾನ್ಯೂಷನ್ ಟಾಪು, ಹಾಗೆ ಒಂದು ಬ್ಲ್ಯಾಕ್ ಜೀನ್ಸ್ ಆಗಿದ್ದೀನಿ. ಸೊ ಇದು ನಾನು ತೊಗೊಂಡಿರುವಂಥ ಹೊಸದು, ಇದು ಪಾರ್ಕ್ ಅವೆನ್ಯೂ ಅಂದರೆ ರೇಮಂಡ್ಸ್ ಕಂಪ್ನಿಯವ್ರದಲ್ಲೇ ಇರುವಂಥ ಬ್ರ್ಯಾಂಡ್ದು ಟಾಪ್. ಇದು ವಿಂಟರ್ ವೇರ್ ಟಾಪ್, ಶಿಮ್ಮರಿ ಇದೆ ಟಾಪ್ಗೆ. ಆ್ಯಂಡ್ ಕಲರ್ ತುಂಬ ಚೆನ್ನಾಗಿದೆ, ಬರ್ಗಂಡಿ ಕಲರ್. ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ನೈಟ್ ಫಂಕ್ಷನ್ಸ್ಗೆಲ್ಲ ಚೆನ್ನಾಗಿರುತ್ತೆ, ಲೈಕ್ ಎಲ್ಲಾದರೂ ಡಿನ್ನರ್ಗೆ ಹೋಗ್ತಿರ್ತೀವಿ, ಬರ್ತ್ಡೇ ಪಾರ್ಟಿಗೆಲ್ಲ ತುಂಬ ಸೂಟ್ ಆಗುತ್ತೆ ಅಂದ್ಬಿಟ್ಟು. ಇವತ್ತಿನ ಸಿಂಪಲ್ ವೀಕೆಂಡ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ, ಅಲ್ಲಿ ತನಕ ಕಾಯ್ತಾರಿ ಅಂತ ಹೇಳ್ತಾ ಬಾಯ್.